ಸಚಿವರು ಖಾತೆಗಳ ಮೇಲೆ ಕೂಡ ಕಣ್ಣನ್ನ ಇಟ್ಟಿದ್ದಾರೆ. ಈಗಾಗಲೇ ಆಕ್ಷನ್ ಪ್ಲಾನ್ ಅಂತೂ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆದರೆ ಚದುರಂಗದ ಎರಡನೇ ಸ್ಟೋರಿಯಲ್ಲಿ ನಾವು ಈಗ ನೋಡ್ತಾ ಇರುವಂತದ್ದು ಪ್ರಬಲ ಪೈಪೋಟಿ ಯಾವ ರೀತಿಯಾಗಿ ಆಗ್ತಾ ಇದೆ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು. ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಈಗಾಗಲೇ ಈ ಒಂದು ಖಾತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪಟ್ಟನ್ನ ಹಿಡಿದಿದ್ದಾರೆ. ನನಗೆ ಈ ಒಂದು ಖಾತೆಯೇ ಬೇಕು ಅಂತ ಹೇಳಿ ಈಗಾಗಲೇ ಅವರು ಕೇಳ್ತಾ ಇದ್ದಾರೆ, ಒತ್ತಡವನ್ನ ಹೇಳ್ತಾ ಇದ್ದಾರೆ. ನನಗೆ ಈ ಖಾತೆಯನ್ನೇ ಕೊಡಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ಗೆ ಒತ್ತಡವನ್ನ ಹೇರುವ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಗುವ ಸುಳಿವಿತ್ತು. ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮೀಟಿಂಗ್ ಮಾಡಿ ಲಾಬಿ ಮಾಡಿದ್ದಾರೆ. ಸಿಎಂ ಕಚೇರಿ ಮೀಟಿಂಗ್ ಬಳಿಕವೂ ಕೂಡ ಸಿಎಂ ಜೊತೆಯಲ್ಲೇ ರಾಮಲಿಂಗಾರೆಡ್ಡಿ ಇದ್ರು. ನನಗೆ ಯಾವುದೇ ಕಾರಣಕ್ಕೂ ಬೇರೆ ಖಾತೆ ಬೇಡ, ನನಗೆ ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಕೇಳಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೆಡ್ಡಿಗೆ ಮಾತು ಕೊಟ್ಟಿದ್ರ ಅನ್ನುವ ಪ್ರಶ್ನೆ ಕೂಡ ಇದೆ. ಈ ಹಿಂದೆ ರಾಮಲಿಂಗಾರೆಡ್ಡಿಗೆ ಮಾತನ್ನ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ರ ಅಂತ ಹೇಳಿ ಸಾರಿಗೆ ಇಲಾಖೆ ಬೇಡ ಅಂತ ಆ ಸಂದರ್ಭದಲ್ಲಿ ಹೇಳಿದಾಗ ಈ ಒಂದು ಮಾತಾಗಿತ್ತ. ಅವತ್ತು ಖುದ್ದು ರೆಡ್ಡಿ ಮನೆಗೆ ಹೋಗಿದ್ರು ಡಿ.ಕೆ. ಸುರೇಶ್ ಅವರು, ಅವರನ್ನ ಸಮಾಧಾನ ಕೂಡ ಮಾಡಿದ್ರು. ಸಂಧಾನದ ಬಳಿಕ ಸಾರಿಗೆ ಇಲಾಖೆಯನ್ನ ಒಪ್ಪಿಕೊಂಡಿದ್ರು ರಾಮಲಿಂಗಾರೆಡ್ಡಿ ಅವರು. ಹಾಗಾಗಿ ಈಗ ಈ ಒಂದು ಖಾತೆ ನನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಹೊಸ ಸಂಪುಟದಲ್ಲಿ ಬೆಂಗಳೂರು ಖಾತೆಯ ಭರವಸೆ ಕೊಡ್ಲಾಗಿತ್ತಾ ಅನ್ನೋದಕ್ಕೆ ಈಗ ಆಗ್ತಾ ಇರುವ ಬೆಳವಣಿಗೆಗಳು ಕೂಡ ಸಾಕ್ಷಿ ಆಗ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರು ಕೂಡ ಅದೇ ಈ ಹಿಂದೆ ಅವರು ಕಂದಾಯ ಖಾತೆ ನಿಭಾಯಿಸಿದ್ರು. ಈಗಲೂ ಕೂಡ ನನಗೆ ಅದನ್ನೇ ಕೊಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಯಾಕಂತ ಹೇಳಿದ್ರೆ ಇಲಾಖೆಯಲ್ಲಿ ಹಲವು ಸುಧಾರಣೆಯನ್ನ ತಂದಾಗಿದೆ, ಮತ್ತಷ್ಟು ಸುಧಾರಣೆ ತರುವಂತಹ ಬಯಕೆ ನನಗಿದೆ. ಹಾಗಾಗಿ ನನಗೆ ಕಂದಾಯ ಇಲಾಖೆ ಕೊಡಿ, ಬಾಕಿ ಇರುವ ಹಳೆ ಕೆಲಸಗಳ ಇತ್ಯರ್ಥಕ್ಕೆ ನನಗೆ ಅವಕಾಶಕ್ಕಾಗಿ ನಾನು ಕಂದಾಯ ಇಲಾಖೆ ಕೇಳ್ತಾ ಇದ್ದೀನಿ ಅನ್ನುವ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಹಾಗಾಗಿ ಈಗ ಬೇರೆ ಬೇರೆ ಸಚಿವರುಗಳು ಕೂಡ ನಮಗೆ ಇಂಥದ್ದೇ ಖಾತೆ ಬೇಕು ಅನ್ನುವ ಪಟ್ಟನ್ನ ಹಿಡಿದಿದ್ದಾರೆ. ಏನು ಆಗತ್ತೆ, ಬೇರೆ ಏನಾದ್ರೂ ಬೆಳವಣಿಗೆಗಳು ಆಗುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಆಕ್ಷನ್ ಪ್ಲಾನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಖಡಕ್ ಸೂಚನೆಯನ್ನಂತೂ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅದರಲ್ಲಿ ಸಾಕಷ್ಟು ವಿಚಾರಗಳಿದೆ. ಆ ಕುರಿತಾದಂತಹ ವರದಿಯನ್ನ ನೋಡೋಣ. ಪೊಲೀಸವ್ರಿಗೂ ಅಷ್ಟೇ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿ ತರೋದು, ಎಲ್ಲೂ ಕೂಡ ಅವರು ಯಾರ ಮೇಲೂ ಕೂಡ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬಾರ್ದು. ಯಾರು ಕೂಡ ನಮ್ಮ ಮಂತ್ರಿಗಳು ಆಗಲಿ ಶಾಸಕರಾಗಲಿ ಯಾವ ಪ್ರೆಷರ್ಗೂ ನೀವು ಹೀಳಾಗಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಮಾತ್ರ ಮಾಡಬೇಕು. ಜನ ಬರೋದನ್ನ ತಪ್ಪಿಸ್ಬೇಕು, ವಲಸೆ ಬರೋದನ್ನ. ರಾಜ್ಯದ ಹೊಸ ಸಿಎಂ ಆಗುತ್ತಲೇ ಅಖಾಡಕ್ಕಿಳಿದಿರುವ ಡಿ.ಕೆ. ಶಿವಕುಮಾರ್ ಆಕ್ಷನ್ ಪ್ಲಾನ್ಗೆ ಇಳಿದಿದ್ದಾರೆ. ಐಎಎಸ್, ಐಪಿಎಸ್ ಅಧಿಕಾರಿಗಳ ಸಭೆ ಮಾಡಿದ್ದ ಸಿಎಂ ಪಾರದರ್ಶಕ, ವಿಶ್ವಾಸಾರ್ಹ, ಆತ್ಮಸಾಕ್ಷಿ ಒಪ್ಪುವ ಆಡಳಿತ ನೀಡುವಂತೆ ಸಲಹೆ ಕೊಟ್ಟಿದ್ದಾರೆ. ಹೊಸ ಸರ್ಕಾರ ಯಾವ ಜಾತಿ ಧರ್ಮದ ಸರ್ಕಾರ ಅಲ್ಲ, ಸರ್ವ ಜನಾಂಗದ ಸರ್ಕಾರ ನಮ್ಮದು ಎಂಬುದನ್ನ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಅಧಿಕಾರಿಗಳು ಪಾರದರ್ಶಕ ಆಡಳಿತ ನೀಡಬೇಕು, ಜನರ ಭಾವನೆ, ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅಧಿಕಾರದಲ್ಲಿರೋವಷ್ಟು ದಿನ ಒಳ್ಳೆ ಕೆಲಸ ಮಾಡಿ ಸಾಕ್ಷಿಗುಡ್ಡೆಗಳನ್ನ ಬಿಟ್ಟು ಹೋಗಬೇಕು, ಹೋಗುವಾಗ ಇತಿಹಾಸ ನಿರ್ಮಾಣ ಮಾಡಬೇಕು, ಎಲ್ಲರೂ ಆತ್ಮಸಾಕ್ಷಿ ಒಪ್ಪುವಂಥ ಕೆಲಸ ಮಾಡಬೇಕು, ನಾನೇ ಆಗಲಿ ಯಾವುದೇ ಮಂತ್ರಿಗಳಾಗಲಿ ಯಾರ ಒತ್ತಡಕ್ಕೂ ಮಣಿಯಬಾರದು ಎಂಬ ಕಿವಿಮಾತು ಹೇಳಿದ್ರು. ತಾಲೂಕು ಹಳ್ಳಿಗಳಿಗೂ ಅಧಿಕಾರ ವಿಸ್ತರಣೆ ಆಗಬೇಕು, ಹಿರಿಯ ಅಧಿಕಾರಿಗಳು ಹಳ್ಳಿಗಳಿಗೂ ಹೋಗಿ ಕೆಲಸ ಮಾಡಬೇಕೆಂದ್ರು. ಸಕಾಲ ವ್ಯವಸ್ಥೆ ಚುರುಕಾಗಬೇಕು, ಜನರಿಗೆ ಸವಲತ್ತುಗಳನ್ನ ಮುಟ್ಟಿಸುವ ಕೆಲಸ ಆಗಬೇಕು, ಏನೇ ಮಾಡಿದ್ರೂ ಕಾನೂನಿನ ಚೌಕಟ್ಟಿನಲ್ಲೇ ಎಲ್ಲವನ್ನ ಮಾಡಬೇಕೆಂದು ಕರೆ ಕೊಟ್ಟರು. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆಕ್ಷನ್ ಪ್ಲಾನ್ ಅನ್ನ ಡಿಪಾರ್ಟ್ಮೆಂಟ್ ಅವರು ಸಿದ್ಧಪಡಿಸಬೇಕು ಅಂತ ಹೇಳಿ ತಿಳಿಸಿದ್ದೇನೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ಈ ದೇಶದಲ್ಲಿ ವಿದ್ಯಾವಂತಿಂದವರು ನಡೀತದೆ, ಬುದ್ಧಿವಂತಿಂದವರು ನಡೀತದೆ, ಆದರೆ ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಫಾರ್ ಎವ್ರಿ ಪ್ರಾಬ್ಲಮ್ ದರ್ ಇಸ್ ಎ ಸೊಲ್ಯೂಷನ್. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಅಪ್ರೋಚ್ ಇದು ಇರಬೇಕು ಅಂತ ಹೇಳಿದೆ. ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿದಿನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದೇರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿದಿನ್ ದಿ ಸಿಸ್ಟಮ್. ಸೊ ಸಿಸ್ಟಮ್ ಬಿಟ್ಟು ಏನು ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೆ. ಟ್ರಾನ್ಸ್ಪರೆನ್ಸಿ ಗಮನದಲ್ಲಿ ಇಟ್ಕೊಂಡು ಯಾವ ಅಧಿಕಾರಿ ಉತ್ತಮವಾಗಿ ಜನರ ಭಾವನೆ ಮೇಲೆ
ಆಡಳಿತದಲ್ಲಿ ಜನರ ಸಮಸ್ಯೆಯನ್ನು ಬಗೆಹರಿಸಲು ಪಾಸಿಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಅಧಿಕಾರಿಗಳು ಅಲರ್ಟ್ ಆಗಿರಬೇಕೆಂದು ಸಿಎಂ ಸೂಚಿಸಿದ್ರು. ಯಾರಿಗೂ ಮೋಸವಾಗಬಾರದು, ಯಾರು ಮತದಾನದ ಹಕ್ಕು ಕಳೆದುಕೊಳ್ಳಬಾರದೆಂದು ತಾಕೀತು ಮಾಡಿದ್ರು. ಜನರಿಗೆ ಬೇಕಾದ ದಾಖಲೆ ಒದಗಿಸುವ ಮೂಲಕ ಜನರ ಹಿತ ಕಾಯುವ ಕೆಲಸ ಮಾಡಬೇಕೆಂದು ಸೂಚಿಸಿದ್ರು. ಎಲ್ಲರೂ ಕೂಡ ಯಾರು ವಾಸ್ತವಾಂಶ ಇದ್ದಾರೆ ಅವರೆಲ್ಲರೂ ಕೂಡ ರೆಸಿಡೆನ್ಷಿಯಲ್ ವಾಸದ ಸರ್ಟಿಫಿಕೇಟ್ ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಆ ಸಂದರ್ಭದಲ್ಲೂ ಕೂಡ ನೀವೆಲ್ಲರೂ ಕೂಡ ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನು ನಮ್ಮ SIRಗೆ ಅವಶ್ಯಕತೆ ಇದೆ, ಇಲ್ಲ ಯಾವುದೇ ಸರ್ಟಿಫಿಕೇಟು ಆ ಫಿಲಿನ್ ಇದರಲ್ಲಿ ಅದು 12-13 ಏನು ಕೆಲವು ಕ್ರೈಟೀರಿಯಾ ಇದೆ, ಅದಕ್ಕೆಲ್ಲ ದಾಖಲೆಗಳನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಅಕ್ರಮಗಳಿಗೆ ಬ್ರೇಕ್, ಗ್ಯಾರಂಟಿಗಳ ಪರಿಷ್ಕರಣೆ ಸುಳಿವು ನೀಡಿದ ಸಿಎಂ. ಈ ಮಧ್ಯೆ ಗ್ಯಾರಂಟಿಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾದಂತೆ ಕಾಣುತ್ತಿದೆ. 200 ಯೂನಿಟ್ ಅಂತ ಮನೆಗೆ ಪಡೆದು ವಾಣಿಜ್ಯಕ್ಕೆ ಬಳಕೆ ಮಾಡುತ್ತಿರೋರು ಸತ್ತವರ ಹೆಸರಲ್ಲೂ ಗೃಹಲಕ್ಷ್ಮಿ ಹಣ ಡ್ರಾ ಮಾಡುತ್ತಿರೋದನ್ನ ಪತ್ತೆ ಹಚ್ಚಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ. ಇಲ್ಲ, ಪರೀಕ್ಷಣೆ ಮಾಡ್ತಾ ಇಲ್ಲ. ಕೆಲವರು ಏನಾಗಿದೆ, ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ ಮಾಡಿಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತೊಗೊಂಡು ಕಮರ್ಷಿಯಲ್ ಮಾಡ್ತಾವ್ರೆ, ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ ಬೇರೆಯವರೆಲ್ಲ. 1,60,60,00,000 ಅಷ್ಟು ಜನ 200 ಯೂನಿಟು ತೊಗೋತಾ ಇದ್ದಾರೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೆ ಅವ್ರು ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತೊಗೋತಾ ಇದ್ದಾರೆ ಅಂತ ಅವ್ರು ನಮಗೆ ಡೀಟೇಲ್ ಬೇಕಲ್ಲ. ಯಾಕೆಂದರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟ್ರ್ಗಳಿದೆ, 5-6-7-8 ಮೀಟ್ರ್ಗಳಿದೆ. ಯಾರು ಬಾಡಿಗೆ ಮನೆ ಇರ್ತಾರೆ, ಹೊರಗಡೆ ರಾಜ್ಯವನೋ, ಏನು ಕಥೆನೋ, ಏನು ಎತ್ತ, ಅವ್ನು ನಮ್ಮ ರಾಜ್ಯವನೋ ಇಲ್ವೋ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವ್ನ ಫೋನ್ ನಂಬರ್ ಏನು, ಅವ್ನು ಕರೆಕ್ಟಾಗಿ ಉಪಯೋಗ ಆಗ್ತಾಯಿದೆ, ಅವ್ನು ಯಾರೋ ಬಾಡಿಗೆ ಕೊಟ್ಟವನ, ಏನು ಎತ್ತ ಅಂತ ಬೇಕು. ಆಮೇಲೆ ಕೆಲವರು ಈಗ 120 ಕೋಟಿ ರೂಪಾಯಿ ಈಗ ನಮಗೆ ಇದಾಯಿತು ಎಲ್ಲ. ಕೆಲವರೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಅದಕ್ಕೆ ಚೆಕ್ ಇರಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರು ಸತ್ತು ಅಂದ ತಕ್ಷಣ, ಯಾರ ಊರಲ್ಲಿ ಸತ್ತರು ಅಂದ ತಕ್ಷಣ, ಯಾರ ವಿಲೇಜ್ ಅಕೌಂಟೆಂಟೋ, ಅವ್ನು ರೆವಿನ್ಯೂ ಇನ್ಸ್ಪೆಕ್ಟ್ರೋ, ಇಲ್ಲಾಂದರೆ PDOನೋ, ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡಬೇಕಲ್ಲ. ಅವ್ರ ಕುಟುಂಬದವ್ರು ಕೊಡಬೇಕಲ್ಲ, ಅವ್ರಿಗೂ ಭಯ ಇರಬೇಕಲ್ಲ. ಡ್ರಾ ಮಾಡೋದು ಇವೆಲ್ಲ ಕೂಡ ಮಾಡಬಾರ್ದಲ್ಲ. ಹಾಗೆ ಜನರ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತೊಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಸಿಎಂ ಜನತಾ ದರ್ಶನ ಮಾದರಿಯಲ್ಲೇ ಜನರ ಸಮಸ್ಯೆಗಳನ್ನು ಸ್ವೀಕರಿಸಿ ಆ ಕುಂದುಕೊರತೆ ಆಲಿಸಲು ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಅನಿವಾಸಿ ಭಾರತೀಯರ ಹೂಡಿಕೆ ಮೇಲೆ ನಿಗಾ ಇಡಲು NRI ಸಚಿವಾಲಯ ರಚನೆಗೂ ನಿರ್ಧಾರ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಬರುವ ಅನುದಾನದಲ್ಲಿ ಮೋಸವಾಗ್ತಿದ್ದು ಅದನ್ನು ಸರಿಪಡಿಸಿಕೊಳ್ಳುವ ಸಲುವಾಗಿ ಕರ್ನಾಟಕ ಭವನದಲ್ಲಿ ಪ್ರತ್ಯೇಕ ಸೆಲ್ ರಚನೆಗೂ ಸರ್ಕಾರ ಮುಂದಾಗಿದೆ. ಹಾಗೆ CSR ಅನುದಾನದ ಪಾರದರ್ಶಕ ಬಳಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭ್ರಷ್ಟಾಚಾರ ಗೋಲ್ಮಾಲ್ಗೆ ಬ್ರೇಕ್ ಹಾಕಲು ತೀರ್ಮಾನಿಸಲಾಗಿದೆ. ಅಷ್ಟೇ ಅಲ್ಲ, ರೌಡಿಗಳ ಮೇಲೆ ನಿಗಾ ಇಡಲು ಪ್ರತ್ಯೇಕ ದಳ ರಚನೆಗೂ ಸಿಎಂ ಸೂಚಿಸಿದ್ದಾರೆ. ಸಪ್ರೇಟ್ NRI ಸೆಕ್ರೆಟರಿಯೇಟ್ನ ಮಾಡಿ, ಸೊ ಯಾರೇ ಬರಲಿ NRI ಅವ್ರಿಗೆ ಏನೇನು ಫೆಸಿಲಿಟಿ ಮಾಡಿಕೊಡ್ಬೋದು, ಏನೇನು ಸಹಾಯ ಮಾಡ್ಬೋದು, ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು, ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಪೊಲೀಸವ್ರಿಗೂ ಅಷ್ಟೇ, ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ಈ ರೌಡಿಗಳ ಸ್ಕ್ವಾಡ್, 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡೋಂಥದ್ದು ಸಪ್ರೇಟಾಗಿ ಮಾಡ್ತೇನೆ. ಮಾಡಿ ಅಲ್ಲಿ ಒಂದು ಸಪ್ರೇಟು ಕೆಲವು ಸೆಲ್ನ ರಚನೆ ಮಾಡಿ ನಮ್ಮ ರಾಜ್ಯಕ್ಕೆ ಏನೇನು ಹಣ ಬೇಕೋ, ಏನೇನು ಹೊಸ ಪ್ರೋಗ್ರಾಮ್ಸು ಬೇರೆ ಬೇರೆ ರಾಜ್ಯವರು ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲ ಗಮನಿಸಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನಾವು ಕೂಡ ಅವರಿಗೆ ಫೈಲ್ ಮಾಡಬೇಕು. ಎಲ್ಲಿ CSR ಬಳಕೆ ಆಗ್ತಾಯಿದೆ ನಮ್ಮ ರಾಜ್ಯದಲ್ಲಿ ಅಂಥೇಳಿ ಮಾಹಿತಿನ ಸರ್ಕಾರದಲ್ಲಿ ಇಡಬೇಕಾಗ್ತದೆ. ನಮ್ಮ ದಾಖಲೆ ಪ್ರಕಾರ 8,000 ಕೋಟಿ ರೂಪಾಯಿ CSR ಫಂಡು
ಕರ್ನಾಟಕದಲ್ಲೇ ಇದು ಖರ್ಚಾಗಬೇಕಾಗಿದೆ. ಇಷ್ಟೆಲ್ಲ ಘೋಷಣೆ ನಿರ್ಧಾರಗಳನ್ನ ಮಾಡು ಸಿಎಂ ಡಿಕೆ ಶಿವಕುಮಾರ್ ಹೇಗೆ ಎಲ್ಲದಕ್ಕೂ ಹಣ ಹೊಂದಿಸುತ್ತಾರೆ ಅನ್ನೋದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿದೆ. ಒಟ್ಟಾರೆ ನೆನ್ನೆಯ ಅವರ ಮೊದಲ ಕ್ಯಾಬಿನೆಟ್ಟಿನ 6 ಯೋಜನೆಗಳೇ ಹತ್ತತ್ರ 40,000 ಕೋಟಿ ರೂಪಾಯಿ ಬೇಕಾಗ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಅಂದಾಜಾಗ್ತಾ ಇದೆ. ನಾನು ಹಾಗಾಗಿ ರಾಜ್ಯದ ಜನರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು, ಇಷ್ಟೆಲ್ಲ ಹಣವನ್ನು ಕ್ರೋಢೀಕರಿಸಬೇಕು ಅಂತಾದಾಗ ನೀವು ಹಳೆ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟನ್ನು ಬಿಟ್ಟು ಹೊಸ ಬಜೆಟನ್ನು ಮಂಡಿಸ್ತೀರಾ? ನೆನ್ನೆ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಹೊಸ ಹೊಸ ಸೂತ್ರಗಳು ಅಂತ ಮಾಡಿದ್ದಾರೆ. ಈ ಖಾತಾ ಅಂತೇಳಿ ಇಡೀ ರಾಜ್ಯಕ್ಕೆ ಈ ಖಾತಾನ ಮಾಡ್ತೀನಿ ಅಂತ ಹೇಳಿದ್ರು. ಇಡೀ ಬೆಂಗಳೂರಲ್ಲಿ ಈ ಖಾತಾ ಹೆಸರಲ್ಲಿ ಲೂಟಿ ಮಾಡಿದ್ದಾಯಿತು, ಫೋನ್ಪೇಗಳ ಮುಖಾಂತರ ಲಂಚ ತಗೊಂಡಿದ್ದಾಯಿತು. ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಲಂಚಾವತಾರನ ತರೋವಂಥದ್ದು, ಅದಕ್ಕೆ ಹಣ ವಸೂಲಿ ಮಾಡೋಕ್ಕೆ ಇದೊಂದು ದಂಧೆ ಆಗ್ತಿತ್ತು. ಈ ಗ್ಯಾರಂಟಿಗಳು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ನೋಡಿದಾಗ ಏನು ಮುಂದಿನ 2 ವರ್ಷದಲ್ಲೂ ಕೂಡ ಏನು ಅಭಿವೃದ್ಧಿ ರಾಜ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ, ನನಗಂತೂ ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು. ನಿಮಗೆ ರೂಟು ಬಸ್ಸೇ ನಿಲ್ಲಿಸೋದಿಲ್ಲ, ಯಾಕೆಂದರೆ ಬಸ್ ನೇತಾಡ್ಕೊಂಡು ಬಸ್ಸಲ್ಲಿ ಬರೋ ಸ್ಥಿತಿ ಇದೆ. ಇದರ ನಡುವೆ ಉಚಿತ ಅಂತ ಹೇಳಿದಿರಿ. ಉಚಿತ ಒಳ್ಳೆಯದೇ, ಆದರೆ ಬಸ್ ಖಚಿತ ಬೇಕಲ್ಲ. ಬಸ್ ಬರೋದು ಖಚಿತ ಮಾಡಿ, ಆಮೇಲೆ ನೀವು ದುಡ್ಡು ತೊಗೊಂಡ್ರು ಜನ ಏನು ತಲೆ ಕೆಡ್ಸ್ಕೊಳಲ್ಲ. ಬಸ್ಸೇ ಬರದೇ ಇದ್ದರೆ ನಿಮ್ಗೆ ಉಚಿತ ಏನು ಮಾಡೋದು? ಕೇವಲ ಪ್ರತಿಪಕ್ಷಗಳಷ್ಟೇ ಅಲ್ಲ, ಕೆಲ ಸಚಿವರುಗಳಿಂದಲೂ ಭಾರತ್ ಜೋಡೋ ಯುವಕರ ಸಂಘ ರಚನೆಗೆ ಆಕ್ಷೇಪ ವ್ಯಕ್ತವಾಗಿದೆ. ಈಗಿರುವ ಗ್ಯಾರಂಟಿ ಹೊರೆಯೊಂದಿಗೆ ಅದು ಕೂಡ ಹೊರೆಯಾಗಬಹುದು ಅಂತಾರೆ ಸತೀಶ್ ಜಾರಕಿಹೊಳಿ. ಬಸ್ ಪಾಸ್ ಆದರೂ ಜಾಸ್ತಿ ಏನು ಹೊರೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಭಾರತ್ ಜೋಡೋ, ಅದು ಮಾತ್ರ ಆಗ್ಬೋದು, ಅದನ್ನು ಅಡ್ಜಸ್ಟ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ ಸರ್ಕಾರಕ್ಕೆ. ಅದು ಬಿಟ್ಟರೆ ಮಿಕ್ಕಿದೆಯಲ್ಲ ಫೈನಾನ್ಷಿಯಲಿ ಇಂಪ್ಲಿಕೇಶನ್ ಯಾವುದೂ ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಬೋದಿಲ್ಲ. ಏನು ಕೆಲಸ ಮಾಡಿದ್ರು ಆರ್ಥಿಕ ಹೊರೆ ಇರ್ತದೆ. ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಕಾಫಿ ತಿಂಡಿ ಅದು ಆರ್ಥಿಕ ಹೊರೆ ಅಲ್ವಾ? ಈ ಮಧ್ಯೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿಯಾಗಿದ್ದರು. ಬಿಕೆ ಮತ್ತು ಡಿಕೆ ಒಟ್ಟೊಟ್ಟಿಗೆ ಪಕ್ಷ ಕೊಂಡೊಯ್ಯುವ ಬಗ್ಗೆ ಚರ್ಚೆಗಳಾಗಿವೆ. ನಾನು ಹಿಂದುಳಿದ ವರ್ಗದವನು, ಮುಂದುಳಿದವನು ಅಂತಲ್ಲ, ನಾನು ಭಾಳಷ್ಟು ಮುಂದುವರೆದವ್ರಕ್ಕಿಂತ ಮುಂದುವರೆದಿರತಕ್ಕಂಥವನು. ನಾನು ಕಾಂಗ್ರೆಸ್ ಪಕ್ಷದ ಸಿಪಾಯಿ. ಇದರಲ್ಲಿ ಎಲ್ಲರೂ ಸಹ ಆಲದ ಮರದ ಇದ್ದಾಗೆ ಎಲ್ಲರೂ ಸಹ ಇದರ ಅಡಿಗೆ ಬರ್ತಾರೆ. ಇದರ ಏನು ಸಿದ್ಧಾಂತ ಇದೆ ಅದನ್ನು ತಗೊಂಡು ಮುಂದೆ ಹೋಗ್ತೀವಿ. ಶಿವಕುಮಾರ್ ಅವರು ಸಹ ಯುವಕರಿದ್ದಾರೆ, ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿ. ಎಲ್ಲರೂ ಸಹ ಸೇರಿ ಏನು ನಮ್ಮ ಶ್ರೇಷ್ಠ ನಾಯಕತ್ವ ಇದೆ, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆರವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ವೇಣುಗೋಪಾಲ್ರವರ ನಾಯಕತ್ವದಲ್ಲಿ ರಾಜ್ಯವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗ ಇರ್ತಕ್ಕಂಥದ್ದು ನನಗೆ ದೊಡ್ಡ ಜವಾಬ್ದಾರಿ. ಅದನ್ನೇ ಹೇಳಿದ್ದು, ರಾಷ್ಟ್ರ ಕವಲು ದಾರಿಯಲ್ಲಿ ನಿಂತಿರುವಾಗ ಸಂವಿಧಾನಿಕ ಸಂಘಗಳನ್ನು, ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು SIR ಮೂಲಕ, CAA ಮೂಲಕ ನೈಜ ಮತದಾರರನ್ನು ಅವರನ್ನು ಪದಚ್ಯುತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಭಾರತದ ಪರಿಕಲ್ಪನೆ 1947ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದನ್ನು ಭದ್ರವಾಗಿ ಕಾಪಾಡಬೇಕಾದ್ರೆ ಎಲ್ಲ ಧರ್ಮ, ಜಾತಿ, ಭಾಷೆಗಳನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರ ವಿರುದ್ಧ ಷಡ್ಯಂತ್ರ ಇರೋರನ್ನ ಹೋರಾಟ ಮಾಡಬೇಕಾಗಿದೆ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನೂ ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಸತೀಶ್ ಜಾರಕಿಹೊಳಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು 2 ತಿಂಗಳ ಹಿಂದೆಯೇ ತೀರ್ಮಾನವಾಗಿತ್ತು. ತೀರ್ಮಾನವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೆ. ಸಿಎಂ ಆಗುವುದಕ್ಕೆ ಅಧ್ಯಕ್ಷರೇ ಆಗಬೇಕಾಗಿಲ್ಲ ಎಂದರು. ಅವರಿಂದ ಎಂಟೈರ್ ಪಾರ್ಟಿ ಇರ್ತದೆ, ಒಬ್ಬರೇ ಇರೋಲ್ಲ. ಹರಿಪ್ರಸಾದ್ ಹಿಂದೆ ಎಂಟೈರ್ ಪಾರ್ಟಿ ವರ್ಕ್ ಮಾಡ್ತಿದೆ. ಶಾಸಕರು ಕೆಲಸ ಮಾಡ್ತಾರೆ, ಮಂತ್ರಿಗಳು ಮಾಡ್ತಾರೆ.
ಹೀಗಾಗಿ ಅದೇನಂತ ತೊಂದರೆ ಆಗಲಿಕ್ಕಿಲ್ಲ ನಮ್ಮ ಭಾವನೆ. ಕೈ ತಪ್ಪಿದ್ದಿಲ್ಲ, ಭಾಳ ಕ್ಲಿಯರ್ ಕಟ್ಟಿದೆ, ಅದು ಕ್ರಿಸ್ಟಲ್ ಕ್ಲಿಯರು. ಒಂದೇ ಅಂತ ಅವ್ರದ್ದು ಮಾನದಂಡ ಅದ್ರ ಪ್ರಕಾರ ಆಗಿದೆ ಅಷ್ಟೇ. 1 ಮ್ಯಾನ್ 1 ಪೋಸ್ಟು. ಅದರಲ್ಲಿ ಆ ಗುಂಪು ಈ ಗುಂಪು ಅವ್ರ ಕೈ ತಪ್ಪಿಸ್ರು ಇವ್ರ ಕೈ ತಪ್ಪಿಸ್ರು, ಹಂಗೋಯ್ತು ಹಿಂಗೋಯ್ತು, ಏನೂ ಇಲ್ಲ. ಹೋಗಿದ್ದು ಒಂದೇ ಒಂದೇ ಮಾನದಂಡ. ಸಿದ್ದರಾಮಯ್ಯ ಅವರು ಅಧ್ಯಕ್ಷ ಇದ್ರ ಅಲ್ಲ, ಮುಖ್ಯಮಂತ್ರಿ ಆದರು, ಅಧ್ಯಕ್ಷ ಇಲ್ಲ ಅವರು. ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದರು ಅವರು. ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ, ಹಿಂದೆ ಆಗಿದೆಲ್ಲ, ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಉದಾಹರಣೆ ಇದೆಲ್ಲ, ಇನ್ನೂ ದೂರ ಏನಿಲ್ಲ, ಹಿಂದೆ ಆಗಿದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಸಂಪುಟ ಸೇರುವುದಕ್ಕೆ ಹಲವು ಶಾಸಕರು, ಸಿದ್ದು ಸಂಪುಟದಲ್ಲಿದ್ದ ಸಚಿವರುಗಳು ಲಾಬಿ ಮಾಡುತ್ತಿದ್ದಾರೆ. ಜಾತಿ, ಸಮುದಾಯ, ಜಿಲ್ಲೆ, ಹಿರಿತನ, ಪಕ್ಷನಿಷ್ಠೆಯ ಆಧಾರದ ಮೇಲೆ ಲಾಬಿ ಮಾಡುತ್ತಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಸಿದ್ದರಾಮಯ್ಯ ಬಳಿಕ ಡಿಕೆಶಿ ಆದಂತೆಯೇ ಮುಂದೆ ಆಗಿದ್ದವರನ್ನ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಿ ಎಂಬ ಹೊಸ ವರಸೆ ಶುರು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರಿಂದ ಅಧಿಕಾರ ಯಾಕೆ ಡಿಕೆ ಶಿವಕುಮಾರ್ ಕೊಟ್ಟರು? ಇವರು ಕಷ್ಟಪಟ್ಟಿದ್ರು, ಇವರು ಕಷ್ಟಪಟ್ಟಿದ್ರು, ಇಬ್ಬರು ಆಡಳಿತ ಮಾಡಲಿ ಅಂತ. ಈಗ ನಮ್ಮಲ್ಲಿ ಹಿರಿಯ ಶಾಸಕರೆಲ್ಲ ಈ ಮೊದಲು ಆಗಿದ್ರಲ್ಲ 33 ಜನ, ಅವ್ರನ್ನೆಲ್ಲ ಮಾಡಬಾರ್ದಾಗಿತ್ತು, ಹೊಸಬನ್ನು ಕೂರಿಸ್ಬೇಕಾಗಿತ್ತು. ನಮಗೂ ಒಂದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತ ಆಸೆ ಇರುತ್ತಲ್ಲ, ಹಂಗೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ನನ್ನ ಅಭಿಪ್ರಾಯ. ಇಟ್ಸ್ ಓಕೆ, ದಟ್ಸ್ ವೇ ಆಫ್ ಲೈಫ್. ಆದರೂ ಖುಷಿ ಇರಬೇಕು, ಆಗಲಿದ್ರು ಖುಷಿ ಇರಬೇಕು, ದಟ್ಸ್ ವೇ ಆಫ್ ಲೈಫ್. ಸರ್, ನೀವು ಕೂಡ ತುಂಬಾ ಆಕ್ಟಿವ್ ಆಗಿ ಇಲಾಖೆಯಲ್ಲಿ ಫೇರ್ ನಾಫ್, ದಟ್ಸ್ ಓಕೆ. ಎಲ್ಲರೂ ಆಕ್ಟಿವ್ ಕೆಲಸ ಮಾಡಿದ್ದಾರೆ. ಇಫ್ ದೇ ಫೀಲ್ ದಟ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್, ಐ ಆಮ್ ಹೋಪ್ಫುಲ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್. ನೋಡಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೂಡ ಇತ್ತು ಸರ್. ಭಾಳ ಖುಷಿಯಾಗಿದೆ ನನಗೆ, ಆ ಲೆವೆಲ್ಗೆ ನನ್ನ ಹೆಸರು ಬಂದಿದೆ ಅಂತಕ್ಕಂಥದ್ದು ಖುಷಿ ಇದೆ. ಎಲ್ಲರಿಗೂ ಕೇಳ್ತೀವಿ ಸರ್, ಅದಲ್ಲ ಸರ್, ಚಲುವರಾಯಸ್ವಾಮಿ ತೆಗೆದು ನಿಮಗೆ ಕೊಡ್ತಾರೆ ಅಂತ ಸರ್ ಈ ಖಾತೆನ. ಅವ್ರು ತೆಗೆದು ಇವ್ರು ಕೊಡ್ತಾರೆ, ಇವ್ರು ತೆಗೆದು ಅವರು ಕೊಡ್ತಾರೆ ಅಂತಲ್ಲ, ಏನಾರ ಯೋಗ್ಯತೆ ಇದ್ರೆ ಕೊಡ್ತಾರೆ. ನೀವು ಅದನ್ನ ಯಾಕೆ ಹೇಳ್ತೀರಾ? ಈಗ ನೀವು ಸಿದ್ದರಾಮಯ್ಯ ತೆಗೆದು ಡಿಕೆ ಶಿವಕುಮಾರ್ ಅವ್ರು ಮಾಡಿದ್ರು ಅನ್ನಂಗೆ ಹೇಳ್ತೀರಾ? ಹಂಗಲ್ಲ, ಸಿದ್ದರಾಮಯ್ಯ ಅವ್ರದ್ದು ಒಂದು ಪೀರಿಯಡ್ ಅವರೇ ಮಾತುಕತೆ ಮಾಡ್ಕೊಂಡಿದ್ರು, ಅವ್ರು ಮುಗೀತು. ಈಗ ಶಿವಕುಮಾರ್ ಅವ್ರು ಕೊಟ್ಟವ್ರೆ. ಅದೇ ತರ ಆಗ್ಬೋದು ಚೆಲುವಣ್ಣ ಬಾಲಣ್ಣ ನಡುವೆ. ಅದೇ ನಾವೇನೋ ಮಾತುಕತೆ ಮಾಡ್ಕೊಂಡಿದ್ದೀವಿ 2 ವರ್ಷ. ಅಲ್ಲ ಸರ್, ಅದೇ ತರ ಒಪ್ಪಂದ ಆಗ್ಬೋದು ಚೆಲುವಣ್ಣ ಬಾಲಣ್ಣ ನಡುವೆ ಅಂತ. ಮಂಡ್ಯ ಜಿಲ್ಲೆಗೂ ನಮ್ಮ ಜಿಲ್ಲೆಗೂ ಏನು ಸಂಬಂಧ? ಕೆಲವು ಕಡೆ ಜಿಲ್ಲಾವಾರನೂ ಕೂಡ ಕನ್ಸಿಡ್ರೇಷನ್ ಬರ್ತದೆ. ಅದಲ್ಲದೆ ಕಾಸ್ಟ್ ವೈಸು ಕೂಡ ಕೆಲವು ನಮ್ಮ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ಬಹಳ ಇದು ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೂ ಕೂಡ ಇನ್ನೂ ಒಂದು ಮಂತ್ರಿ ಸ್ಥಾನ ಸಿಗುವಂಥದ್ದು ಕೂಡ ಇದೆ. ಖಂಡಿತವಾಗಿ ಕೂಡ ಅದು ಅವಕಾಶ ಮಾಡಿಕೊಡ್ತಾರೆ ಅನ್ನೋಂಥದ್ದು ವಿಶ್ವಾಸ ಇದೆ. ಖಂಡಿತ ಆಗ್ತೀನಿ. ನಾಯಕರು ಬೇಡಪ್ಪ ಅಂದರೆ ಖಂಡಿತ ತ್ಯಾಗ ಮಾಡ್ತೀನಿ. ಡಿ ಕೆ ಸಾಹೇಬರು ನೀನು ಬೇಡ ಕಣೋ, ನೀನು ಸುಮ್ಮನಿರೋ, ನಾನು ಇದ್ದೀನಿ ಅಂತ ಹೇಳಿದರೆ ನಮ್ಮ ನಾಯಕರು ಖಂಡಿತ, ಯಾಕಂದರೆ ನಮಗೆ ಆಶೀರ್ವಾದ ಮಾಡಿ ಸಹಕಾರ ಕೊಟ್ಟಂಥವ್ರು ಅವರಿಂದಲೇ ಮುಂದೆ ಬಂದಿದ್ದೀವಿ. ಯಾಕಂದರೆ ಅದರಿಂದ BJPಯವರು ನನ್ನ ಅಧಿಕಾರದಿಂದ ಯಾವತ್ತು ನಮ್ಮನ್ನು ತುಳಿದ್ರು ಅವತ್ತಿಂದ ನನಗೆ ಆಶ್ರಯ ಕೊಟ್ಟಂಥವ್ರು ಡಿ ಕೆ ಸಾಹೇಬರು. ನಾನು ಹೇಳಿದಲ್ಲ, ನಮ್ಮ ನಾಯಕರಿಗೆ ಆಗಿರೋದು ನಮ್ಮ ಸಂತೋಷದನ್ನಿದೆ. ಮುಂದೆ ಏನಾಗ್ಬೋದು ಬಿಡೋದು ಅವ್ರ ಗಮನಕ್ಕೆ ತರ್ತೀವಿ, ಅವರು ತೀರ್ಮಾನ ತಗೊಳ್ತಾರೆ. ಹೀಗೆ ಹೊಸ ಸರ್ಕಾರದಲ್ಲಿ ಹೊಸ ಭರವಸೆಗಳು ಮೂಡಿವೆ, ಹೊಸ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಡಿಕೆ ಬಿಕೆ ಹೊಸ ಜೋಡಿ ಹೇಗೆ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.